ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಸರೋಶು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾನು ದೇವರ ಮಂಟಪನ ರಂಗೋಲಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಇದು ಚುಕ್ಕಿ ಇಕ್ಕೋವಾಗೇ ಡಿಫ್ರೆಂಟಾಗಿ ಚುಕ್ಕಿ ಇಕ್ಕೋಬೇಕಾಗುತ್ತೆ. ಚುಕ್ಕಿ ಇಕ್ಕಿರೋದನ್ನ ಫಸ್ಟೇ ನಿಮಗೆ ತೋರಿಸ್ತಿದ್ದೀನಿ. ಇದನ್ನು ನಾವು ಮಂಟಪ ಡಿಸೈನಲ್ಲಿ ಚುಕ್ಕಿ ಹಾಕಬೇಕಾಗುತ್ತೆ. ಡಿಫ್ರೆಂಟಾಗಿ ಅಂದರೆ ಮಂಟಪ ಡಿಸೈನಲ್ಲೇ ಚುಕ್ಕಿ ಇಕ್ಕಬೇಕು. ಇದನ್ನು ನೆಕ್ಸ್ಟು ಅದನ್ನು ನಾವು ಈ ಥರ ಎಳೆಗಳಲ್ಲಿ ಸೇರಿಸ್ಕೊಳ್ತಾ ಹೋಗಬೇಕು. ಎಲ್ಲರಿಗೂ ಲೈಕ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ರಂಗೋಲಿನ ಮನೆಯಲ್ಲಿ ಹಬ್ಬದಲ್ಲಿ ಹಾಕ್ಬೋದು, ಮತ್ತು ದೇವಸ್ಥಾನಗಳ ಮುಂದೆ ಹಾಕ್ಬೋದು. ತುಂಬ ಮೇನ್ ಜಾಗಗಳಲ್ಲಿ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರಂಗೋಲಿಗೆ ಫ್ರೇಸ್ ತೊಗೊಂಡಿರೋದು ಇದೆ, ಅದರಿಂದ ಈ ರಂಗೋಲಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಚುಕ್ಕಿ ಇಕ್ಕಿ ಬಿಡೋ ರಂಗೋಲಿ ಕೆಲವ್ರಿಗೆ ಕಷ್ಟ ಆಗಿರುತ್ತೆ, ಆದರೆ ಇದು ತುಂಬ ಈಸಿ ಅನಿಸುತ್ತೆ. ಯಾಕೆಂದರೆ ಬಿಡೋ ವಿಧಾನನ ನೀವು ಒಂದ್ಸರಿ ಕಣ್ಣಲ್ಲಿ ನೋಡ್ಕೊಳ್ಳಿ. ತುಂಬ ಈಸಿ ಇದೆ ರಂಗೋಲಿ ನೋಡಿ ಫ್ರೆಂಡ್ಸ್. ಹೀಗೆ ಒಂದೊಂದು ರಂಗೋಲಿನೇ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಒಳ್ಳೊಳ್ಳೆ ರಂಗೋಲಿನ ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಾಚ್ ಮಾಡಿ, ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ, ಫಾಲೋ ಮಾಡಿ. ಥ್ಯಾಂಕ್ ಯು.